ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಸ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗಲೂ ಕೂಡ ಏನಾದರೂ ಒಂದು ಹೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಟ್ರೆಂಡ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡುತ್ತೆ. ಅದು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಹೋಗಿ ತಟ್ಟುವಂಥ ಹೇಳಿಕೆಗಳನ್ನು ಸಹಜವಾಗಿ ಕೊಡ್ತಾರೆ. ಯಾವಾಗ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಘೋಷಣೆ ಮಾಡ್ತಾರಾ? ಮದ್ದೂರಿನಲ್ಲಿ ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ ಯತ್ನಾಳ್. ಬಿಜೆಪಿ ಹೈಕಮಾಂಡ್ಗೆ ಹಿಂದೂ ಹುಲಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಯತ್ನಾಳ್ ಪಕ್ಷದ ಹೆಸರನ್ನ ಘೋಷಣೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯಾವಾಗ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಬಿಜೆಪಿ ಪಕ್ಷಕ್ಕೆ ನೀವೇನಾದ್ರೂ ಸೇರ್ಪಡೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಿಂದೆ ಪಕ್ಷ ಘೋಷಣೆ ಮಾಡಿಬಿಡ್ತೀನಿ, ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ ಹಾಗಾದ್ರೆ ಯತ್ನಾಳ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಂದ್ರೆ ಫೈರ್ ಬ್ರ್ಯಾಂಡ್ ಹಿಂದುತ್ವ ಅಜೆಂಡಾವನ್ನ ಇಟ್ಟುಕೊಂಡು ಹೋಗ್ತಾ ಇರುವಂತ ನಾಯಕ. ಪ್ರಮುಖವಾಗಿ ಯಾವಾಗ ಯುಪಿಯಲ್ಲಿ ಇರುವಂತಹ ಬಾಬಾ ಬುಲ್ಡೋಸರ್ ಯಾವ ರೀತಿಯಾಗಿದ್ದಾನೆ, ಕರ್ನಾಟಕದಲ್ಲೂ ಇದೇ ರೀತಿಯಾದಂಥ ಆಡಳಿತವನ್ನು ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಹಿಂದುತ್ವ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದಿಷ್ಟು ಹೋಗ್ತಾ ಇದ್ದಾರೆ. ಯಾವಾಗ ನಿನ್ನೆ ಒಂದಿಷ್ಟು ಮದ್ದೂರಿಗೆ ಹೋಗ್ತಾರೆ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಲ್ಲಿರುವಂಥ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಬಿಜೆಪಿ ನಾಯಕರು ಒಂದಿಷ್ಟು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದವರು. ಆದರೆ ನಿನ್ನೆ ಹೋಗಬೇಕಾದಂತ ಸಂದರ್ಭದಲ್ಲಿ ಒಂದಿಷ್ಟು ಅವ್ರಿಗೆ ಬಹಳ ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡ್ಕೋತಾರೆ. ಆ ಅದ್ದೂರಿಯ ವೆಲ್ಕಮ್ ಮಾಡುವಂತ ಲೆಕ್ಕಾಚಾರ ನೋಡಿದ್ರೆ ಬೈಕ್ ರ್ಯಾಲಿ ಮೂಲಕ ಅದೆಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೋತಾರೆ. ಆದ್ರೆ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ರೆ ಅದು ಒಂದು ಕಂಟೆಂಟ್ ಆಗಬೇಕು, ಒಂದು ಕಡೆ ವೈರಲ್ ಆಗಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಸದ್ದನ್ನ ಮಾಡಬೇಕು. ಅದು ಬಿಜೆಪಿ ನಾಯಕರಿಗೆ, ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟಂಗಿರಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ಬಿಟ್ಟಿದ್ದಾರೆ, ಹೊಸ ಪಕ್ಷವನ್ನ ಕಟ್ಟಿಬಿಡ್ತಿದ್ದೀನಿ ನಾನು ಮುಂದಿನ 2028ರಲ್ಲಿ ಸಿಎಂ ಆಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಒಂದು ಸಿಎಂ ರೀತಿಯಾದಂಥ ಅಂತಂದ್ರೆ ಸಿಎಂ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಫೀಲ್ ಇರುತ್ತಲ್ಲ, ಕೈ ಮೇಲೆ ಅಭಿಮಾನಿಗಳಿಗೆ ಒಂದಿಷ್ಟು ಕೈ ಮಾಡುವುದಾಗಿರ್ಬೋದು, ನಮಸ್ಕಾರ ಮಾಡುವಂಥ ರೀತಿ ಆಗಿರ್ಬೋದು, ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲಿ ಸಿಎಂ ಆಗ್ಬಿಟ್ರಾ ಅನ್ನುವಂಥ ಲೆಕ್ಕಾಚಾರ ನಿಜವಾಗ್ಲೂ ಕೂಡ ಗಮನಿಸಬೇಕಾಗಿರುವಂಥದ್ದು. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಸಿಎಂ ರಾಜ್ಯದಲ್ಲಿ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ 50-50 ಜನ ಇದ್ದಾರೆ. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಸಿಎಂ ಬೇಕು ಅನ್ನುವಂಥವ್ರು, ಇನ್ನೊಂದು ಕಡೆ ಬೇಡ ಅನ್ನುವಂತಂದ್ರೆ ಸಹಜವಾಗಿ ಯಾರು ಬೇಡ ಅಂತಾರೆ, ಯಾರು ಬೇಕು ಅನ್ನುವಂಥದ್ದು ಗೊತ್ತೇ ಇದೆ. ಸೊ ಹಾಗಾಗಿ ಮದ್ದೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಸ್ವತಃ ಯಾವಾಗ ಯಡಿಯೂರಪ್ಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಿಜೇಂದ್ರ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪ್ರತಿ ಬಾರಿಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷದ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದು, ಮುಲಾಜಿಲ್ಲದೆ ಮಾತಾಡುವಂತ ವ್ಯಕ್ತಿ ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಯಾವುದೇ ಕಾರಣಕ್ಕೂ ಮುಲಾಜೆ ಇಟ್ಕೊಳ್ಳೋದಿಲ್ಲ ರೀ. ಮುಂದೆ ಯಾರಿದ್ದಾರೋ ಏನು ಕತೆನೋ, ಆಡಳಿತಾರೂಢ ಪಕ್ಷದ ನಾಯಕರಿದ್ದಾರೋ ಅಥವಾ ನಮ್ಮದೇ ಪಕ್ಷದ ನಾಯಕರಿದ್ದಾರೋ, ಅವರು ಹೈ ಫೋರ್ಸ್ನಲ್ಲಿದ್ದಾರೋ ಯಾವ ಫೋರ್ಸ್ನಲ್ಲಿ ಇದ್ರೆ ನಮಗೇನು, ಮುಲಾಜಿಲ್ಲದೆ ಮಾತಾಡುವಂಥ ವ್ಯಕ್ತಿ ಏಕೈಕ ನೇರ ಮಾತಾಡುವಂಥ ವ್ಯಕ್ತಿ ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಸೊ ಆ ಮಾತಾಡುವಂಥ ಸಂದರ್ಭದಲ್ಲಿ ಈ ಮಾತಿನ ಬರದಲ್ಲಿ ಯಾವಾಗ ಯಡಿಯೂರಪ್ಪ ಕುಟುಂಬಕ್ಕೆ ಎದುರು ಹಾಕೊಳ್ತಾರೆ, ಯಡಿಯೂರಪ್ಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ಜಸ್ಟ್ಮೆಂಟ್ ಸರ್ಕಾರ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ನಾಯಕರು ಅಂತ ಹೇಳ್ತಾರೆ, ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ, ಯಡಿಯೂರಪ್ಪ ಕುಟುಂಬ ಅಂತಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಲೂ ಕೂಡ ಕಿಡಿಕಾರುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅದಾದ ನಂತರ
ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ಉಚ್ಚಾಟನೆ ಆಗ್ತಿದ್ದ ಹಾಗೆ ಹೊಸ ಪಕ್ಷವನ್ನ ಕಟ್ತಾ ಇದ್ದೀನಿ, ನನ್ನ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತೊಂಬರ್ತೀನಿ, ಬಹುಮತದಿಂದ ನಾನು ಅಧಿಕಾರಕ್ಕೆ ತೆಗೆದುಕೊಂಡು ನಾನು ಸಿಎಂ ಆಗ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭರವಸೆಯಲ್ಲಿ ಇದ್ದಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಯಾರಪ್ಪ ಅಂತಂದ್ರೆ ಯತ್ನಾಳ್ ಅವರು. ಈಗ ಮದ್ದೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಏನಾದರೂ ನನಗೆ ವಾಪಸ್ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ, ನೀವೇನಾದ್ರೂ ಬಿಜೆಪಿ ಪಕ್ಷಕ್ಕೆ ಮತ್ತೆ ನಮಗೆ ಸೇರಿಸ್ಕೊಳ್ಳಿಲ್ಲ ಅಂತಂದ್ರೆ, ನಾನು ಮತ್ತು ಪ್ರತಾಪ್ ಸಿಂಹ ಒಂದು ಕಡೆ ಹೊಸ ಪಕ್ಷವನ್ನ ಕಟ್ತೀನಿ, ಒಂದು ಕಡೆ ಪ್ರತಾಪ್ ಸಿಂಹ ನಾನು ಸೇರಿಕೊಂಡು ಪಕ್ಷವನ್ನ ಕಟ್ತೀನಿ ಅನ್ನುವಂಥ. ಅಂದ್ರೆ ನಿಜವಾಗ್ಲೂ ಕೂಡ ಯತ್ನಾಳ್ ಅವರ ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷದಿಂದ ಉಚ್ಚಾಟನೆ ಆಗ್ತಿದ್ದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರ ಮೇಲೆ ಬೇಕಾದರೂ ಕೂಡ ನೇರವಾಗಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಅಂತರೂ ಕೇಳಕ್ಕೆ ಹೋಗ್ಬಿಡಿ, ಆ ರೀತಿಯಾದಂಥ ಮಾತುಗಳು. ಈ ಗಜನಿ ಅಧಿಕಾರವನ್ನು ತರೋದಕ್ಕೆ ಹೋಗಿದ್ದಾರೆ, ಮೊಘಲರ ಅಧಿಕಾರವನ್ನು ತರೋದಕ್ಕೆ ಹೋಗ್ತಾ ಇದ್ದಾರೆ. ಕಲ್ಲು ತೂರೋರ ವಿರುದ್ಧ ಏನಾದರೂ ನಾನು ಅಧಿಕಾರಕ್ಕೆ ಬಂದರೆ ಬಾಯಿಯಲ್ಲಿ ಬಂದೂಕಿಟ್ಟು ಡಮ್ ಅಂತ ಹಾರಿಸ್ಬಿಡ್ತೀನಿ ಅನ್ನುವಂಥದ್ದು, ಈ ರೀತಿ ಆದಂಥ ಮಾತುಗಳು ಸಹಜವಾಗಿ. ಯಾಕಂದ್ರೆ ಬಾಬಾ ಬುಲ್ಡೋಸರ್ ಬೇಕಾ ಅಥವಾ ಬೇಡವಾ? ಬೇಕು ಅಂತಂದ್ರೆ ನನಗೆ ಮತ ಹಾಕಿ, 2028ರಲ್ಲಿ ನಾನು ಸಿಎಂ ಆಗ್ಬೇಕಂತಂದ್ರೆ ನೀವೆಲ್ಲರೂ ಕೂಡ ಮತ ಹಾಕಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂದ್ರೆ ಹೈಕಮಾಂಡ್ ನಾಯಕರಿಗೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಹೈಕಮಾಂಡ್ ನಾಯಕರಿಗೆ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಾಕತ್ತು, ಅವರ ಗತ್ತು, ಅವರ ಹೋಟಿಂಗು ಎಷ್ಟಿದೆ ಅನ್ನೋದು ಕೂಡ ಬಹಳಷ್ಟು ಗೊತ್ತಿದೆ. ಆದರೂ ಕೂಡ ಯಾಕೆ ಅವರನ್ನ ಇಲ್ಲಿ ಮೂಲೆ ಗುಂಪು ಮಾಡ್ತಾ ಇದೆ, ಯಾಕೆ ಅವರನ್ನ ಪಕ್ಷಕ್ಕೆ ತೆಗೆದು ಹಾಕಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ನಾವು ಗಮನಿಸ್ತಾ ಹೋದಾಗ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇತ್ತು. ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರ ಬಗ್ಗೆ ಮಾತಾಡಿದ್ರೆ ಯಾರಾದರೂ ಬಿಡ್ತಾರೇನ್ರಿ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ನಾಯಕತ್ವ ಇಲ್ಲ ಅನ್ನೋದು ಕೂಡ ಈಗಲೂ ಕೂಡ ಒಂದಿಷ್ಟು ಕೊರಗಿದೆ. ಸರಿಯಾದಂಥ ಒಂದು ಹೋರಾಟವನ್ನು ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾದ ರೀತಿಯಾದಂಥ ಒಂದು ಪ್ರತಿಭಟನೆ ಮಾಡೋಕ್ಕಾಗ್ತಾ ಇಲ್ಲ, ಆಡಳಿತ ರೂಢ ಪಕ್ಷಕ್ಕೆ ನಾವು ಕಟ್ಟಿ ಹಾಕುವಂಥ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಹೆಂಗ್ರಿ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದ್ದು? ಅದು ಕೂಡ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಮುಖವಾಗಿ ಮುಂಚೂಣಿಯಲ್ಲಿರ್ತಾರೆ. ಯಾವ ನಾಯಕರ ಬಗ್ಗೆ ಮಾತಾಡ್ಬೇಕು ಹೇಳ್ರಿ? ಡಿ.ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ಬೇಕಾ? ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ಬೇಕಾ? ಜಿ ಪರಮೇಶ್ವರ್ ಅವರ ಬಗ್ಗೆ ಮಾತಾಡ್ಬೇಕಾ? ಯಾರ ಬಗ್ಗೆ ಮಾತಾಡ್ಬೇಕು ಹೇಳಿ? ಅವರ ಬಗ್ಗೆ ಮುಲಾಜಿಲ್ಲದೆ ಮಾತಾಡುವಂತ ವ್ಯಕ್ತಿ. ಆದರೆ ಅಂತ ನಾಯಕನನ್ನೇ ಬಿಜೆಪಿ ಪಕ್ಷದಲ್ಲಿ ಒಂದಿಷ್ಟು ಮೂಲೆ ಗುಂಪು ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಇಟ್ಕೊಳ್ಳುವಂತ ನೀತಿನೇ ಇಲ್ಲ ಅನ್ನುವಂಥದ್ದು. ಅಂದ್ರೆ ಪಕ್ಷದಲ್ಲಿ ಇವರು ಇರಲೇಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಮೈಂಡ್ ವಾಶ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಎಲ್ಲಾ ನಾಯಕರುಗಳು ಅಡ್ಜಸ್ಟ್ಮೆಂಟ್ ಮೇಲೆ ರಾಜಕೀಯ ನಡೆಸ್ತಾ ಇದ್ದಾರೆ. ಆ ಅಡ್ಜಸ್ಟ್ಮೆಂಟ್ ಬಿಟ್ಟು ಹೊರಗಡೆ ಬಾ ಅಂತೇಳಿ ನಾವು ಪಕ್ಷವನ್ನ ಕಟ್ತೀವಿ, ಪಕ್ಷವನ್ನ ರಾಜ್ಯದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಮಾಡಬೇಕು, ಜನರ ಸೇವೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಪಕ್ಷದ ಹೆಸರು ಏನು? ಹಾಗಾದ್ರೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಹಾಗಾದ್ರೆ ಏನ್ ಘೋಷಣೆ ಮಾಡಬಹುದು ಅಂತಂದ್ರೆ, ಚಿಹ್ನೆ ಯಾವ ರೀತಿಯಾಗಿ ಇಡಬಹುದು? ಈ ರೀತಿಯಾದಂಥ ಚಿಹ್ನೆ ಇಡಬಹುದಾ? ಗೋ ಚಿಹ್ನೆ ಇಡಬಹುದಾ? ಗೋಮಾತೆ ಇಡಬಹುದಾ? ಅಥವಾ ಬೇರೆ ಏನಾದರೂ ಇಡಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ಹಿಂದುತ್ವ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದುತ್ವ ಅನ್ನುವಂಥ ಒಂದು ಚಿಹ್ನೆಯನ್ನ, ಹಿಂದುತ್ವ ಅನ್ನುವಂಥ ಒಂದು ಟ್ಯಾಗ್ಲೈನ್ ಅನ್ನ ಇಟ್ಟುಕೊಂಡು ನಾನು ರಾಜಕೀಯ ಮಾಡುತ್ತೇನೆ, 2028ಕ್ಕೆ ಏನಾದರೂ ಇವರು ಮುಲಾಜಿಲ್ಲದೆ ನನ್ನ ಪಕ್ಷಕ್ಕೆ ಏನಾದರೂ ಕರ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾನು ಪಕ್ಷವನ್ನ ಕಟ್ತೀನಿ ಅನ್ನುವಂಥದ್ದು ಮದ್ದೂರಿನಲ್ಲಿ ಕಡ್ಡಿ ಮುರಿದಂಗೆ ಯತ್ನಾಳ್ ಅವರು ಹೇಳಿದ್ದಾರೆ. ಸೊ ನೋಡೋಣ, ಯಾಕಂದ್ರೆ ಗಮನಿಸಬೇಕಾಗಿರುವಂಥದ್ದು ಮದ್ದೂರಿನಲ್ಲಿ ಹೇಳಿದಂಥ ಮಾತಿಗೆ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಲ್ತಾರಾ ಅಥವಾ ನಿಲ್ಲೋದಿಲ್ವಾ? ಯಾಕಂದ್ರೆ ರಾಜಕೀಯ ನಾಯಕರು ಸಹಜವಾಗಿ ಹೇಳ್ತಾರೆ, ಹೋಗ್ತಾರೆ, ಏನು ಪಕ್ಷ ಕಟ್ಟೋದು ಅಂತಂದ್ರೆ ಆಟದ ಸಾಮಾನ. ಯಾಕಂದ್ರೆ ಪಕ್ಷ ಕಟ್ಟಬೇಕು, ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕು, ಒಂದು ಕಡೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಸಿದ್ಧಾಂತ ಈಗಾಗಲೇ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದಿಷ್ಟು ಪಕ್ಷವನ್ನ ಕಟ್ತಾ ಇದ್ದಾರೆ ಅಂತಂದ್ರೆ ಅವರ ಸಿದ್ಧಾಂತಗಳೇನು, ಅವರ ನಿಲುವುಗಳೇನು, ಪಕ್ಷದ ಯಾವ ರೀತಿಯಾಗಿ ಇರುತ್ತೆ, ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಹಿಂದೂಗಳ ರಕ್ಷಣೆ
ಶೋಷಣೆಯನ್ನ ಮಾಡುವಂಥದ್ದು, ಗೋಮಾಂಸವನ್ನ ಯಾರು ಇಲ್ಲಿ ಮಾರ್ತಾ ಇದ್ದಾರೆ, ಯಾರು ರಫ್ತಾಗ್ತಾ ಇದ್ದಾರೆ ಅದೆಲ್ಲವೂ ಕೂಡ ಬಂದಾಗುತ್ತೆ. ಪ್ರಮುಖವಾಗಿ ಗೋರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾನು ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅದೇನು ಹಣ ಹೋಗ್ತಾ ಇದೆಯಲ್ಲ ಅದೆಲ್ಲವೂ ಕೂಡ ಗೋರಕ್ಷಕರಿಗೆ ನಾನು ಹಣವನ್ನು ಕೊಡ್ತೀನಿ ಅಂತ ಸ್ವತಃ ಸಿಎಂ ಆದ ನಂತರ, ನಾನು ಸಿಎಂ ಮಾಡಬೇಕು, ನೀವು ಅಲ್ಲಿವರೆಗೂ ಕೂಡ ನೋಡಬೇಕು. ಸೊ ಈಗ ಬ್ಲ್ಯಾಕ್ ಮೇಲ್ ಮಾಡುವಂಥ ಲೆಕ್ಕಾಚಾರದಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ನಾಯಕರಿಗೆ ಈ ರೀತಿಯಾದಂಥ ಬ್ಲ್ಯಾಕ್ ಮೇಲು, ನೋಡಿ ನನ್ನ ಜೊತೆ ಇಷ್ಟು ಜನಗಳಿದ್ದಾರೆ, ಇಷ್ಟು ಹೋಟಿಂಗ್ ಇದೆ, ಇಷ್ಟು ನಾನು ಹಿಂದುತ್ವ ಅನ್ನುವಂಥದ್ದು. ಯಾಕಂದರೆ BJP ನಾಯಕರು ಅಂತಂದಾಗ, ಕೇಸರಿ ಪಡೆ ಅಂತಂದಾಗ ಒಂದಿಷ್ಟು ಹಿಂದುತ್ವವನ್ನು ತೆಗೆದುಕೊಂಡು ಹೋಗುವಂಥ ಅಜೆಂಡಾ. ಯಾಕಂದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಹಿಂದುತ್ವ ಅಜೆಂಡಾವನ್ನು ಇಟ್ಟುಕೊಂಡು ಹಿಂದೂಗಳ ಮತವನ್ನು ಪಡೆದಿದ್ದು ಆಲ್ಮೋಸ್ಟ್ ಅಂತಂದಾಗ ಇಲ್ಲಿ BJP ಪಕ್ಷ. ಅದನ್ನು ಇಲ್ಲಿ DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಪ್ಲೇಯನ್ನು ಮಾಡೋಕ್ಕೆ ಹೋಗ್ತಾರೆ. ಸದನದಲ್ಲಿ ಒಂದಿಷ್ಟು ಪ್ಲೇ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರುತ್ತೆ. ಯಾಕೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರೆ, RSS ಗೀತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಾಗಿ ಹಿಂದುತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರು ಆ ಕಾರ್ಡ್ ಪ್ಲೇಯನ್ನು ಮಾಡುತ್ತಾರೆ. ಅವ್ರಿಗೂ ಕೂಡ ಅದು ವರ್ಕೌಟ್ ಕೂಡ ಆಗುತ್ತೆ. ಯಾಕಂದರೆ ಅವರು ಹೇಳುವಂಥ ಮಾತುಗಳಿಗೆ ಜೈ ಅನ್ನುವಂಥ ಜನರು ಕೂಡ ಇದ್ದಾರೆ, ಸೈ ಅನ್ನುವಂಥ ಜನರು ಕೂಡ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ 175, ಯಾಕಂದ್ರೆ ಯಡಿಯೂರಪ್ಪನವರು ಕೂಡ ಒಂದಿಷ್ಟು ಪಕ್ಷವನ್ನ ಕಟ್ಟಿದ್ರು. ಆದ್ರೆ ಆ ಪಕ್ಷವನ್ನ ಎಷ್ಟು ಮಟ್ಟಿಗೆ ಉಳಿತು ಏನು ಕತೆ, ಯಾಕಂದ್ರೆ BJP ಪಕ್ಷದಿಂದ ಹೊರಗಡೆ ಬಂದ ನಂತರವೂ ಕೂಡ ಪಕ್ಷ ಕಟ್ಟಿದ್ರು, ಅದು ಕೂಡ ನೋಡಿದ್ವಿ. ಅದಾದ ನಂತರ ಈಗ ಯತ್ನಾಳ್ ಅವರು ಕೂಡ ಪಕ್ಷವನ್ನ ಕಟ್ತಾರೆ ಅಂತಂದ್ರೆ ರಾಜಕೀಯವಾಗಿ ಉಳಿಯುತ್ತಾ? ಹಾಗಾದ್ರೆ ರಾಜಕೀಯವಾಗಿ ಉಳಿಬೇಕು ಅಂತಂದರೆ ಯಾವ ರೀತಿಯಾದಂಥ ನಿಲುವುಗಳನ್ನು ಕೊಡಬೇಕು, ಜನರಿಗೆ ಯಾವ ರೀತಿಯಾದಂಥ ಸಂದೇಶಗಳನ್ನು ಕೊಡಬೇಕು. ಸೊ ಹಾಗಾಗಿ ನಾವು ಯಾವುದೋ ಒಂದು ನಿಲುವನ್ನು ಇಟ್ಟುಕೊಂಡು ನಾವು ಪಕ್ಷವನ್ನು ಮಾಡ್ತೀವಿ ಅಂತಂದರೆ ಅದು ಸರಿ ಹೋಗೋದಿಲ್ಲ. ಆದರೆ ಇಲ್ಲಿ ಎಲ್ಲವನ್ನ ಪಕ್ಷ ಅಂತ ಅಂದಾಗ ಸಮಾನತೆಯನ್ನು ನೋಡಬೇಕಾಗುತ್ತೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಇಲ್ಲಿ ಪಕ್ಷದಲ್ಲಿ ನಿಜವಾಗಲೂ ಕೂಡ ಹಿಂದುತ್ವ ಅನ್ನುವಂಥದ್ದು ತುಂಬ ಇರುತ್ತೆ. ಏನಾದರೂ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಬಾಬಾ ಬುಲ್ಡೋಸರ್ ಅಂತಂದರೆ UPಯಲ್ಲಿರುವಂಥ ಯೋಗಿ ಆದಿತ್ಯನಾಥ್ ಅವರ ಯಾವ ರೀತಿಯಾಗಿ ಆಡಳಿತ ನಡೀತಾ ಇದೆ ಅದೇ ರೀತಿಯಾದಂಥ ಆಡಳಿತವನ್ನು ನಾವು ರಾಜ್ಯದಲ್ಲಿ ತರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಗ್ತಾ ಇರುವಂಥದ್ದು. ಸೊ ನೋಡೋಣ ಇಲ್ಲಿ ಏನು ಹೇಳ್ತಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ. ಯಾಕಂದರೆ ಪಕ್ಷವನ್ನು ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. ಸೊ ಹಾಗಾಗಿ ಈ ಪಕ್ಷವನ್ನು ಕಟ್ಟೋದ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು. ಪ್ರತಾಪ್ ಸಿಂಹ ಅವರು ಕೂಡ ಒಂದಿಷ್ಟು ಬಲಗೈ ಭಂಟರಾಗಿ ಒಂದಿಷ್ಟು ಹಿಂದೆ ನಿಂತಿದ್ದಾರೆ ಅನ್ನುವಂಥದ್ದು. ಪಕ್ಷ ಕಟ್ಟುತ್ತಾರಾ ಅಥವಾ ಇಲ್ವಾ? ಯಾಕೆಂದರೆ ಹೈಕಮಾಂಡ್ ನಾಯಕರಿಗೆ ಈ ರೀತಿಯಾದಂಥ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಂದರೆ ಪಕ್ಷಕ್ಕೆ ನೀವು ಏನಾದರೂ ಕರ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಪಕ್ಷವನ್ನು ಕಟ್ತೀನಿ ಅನ್ನುವಂಥ ರೀತಿಯಾಗಿ ಮದ್ದೂರಿನಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ BJP ನಾಯಕರಿಗೆ ಒಂದಿಷ್ಟು ಟಾಂಗ್ ಕೊಡುವಂಥ ಕೆಲಸವೂ ಕೂಡ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.